ಹಾಯ್ ಹಲೋ ಫ್ರೆಂಡ್ಸ್, ರೀಟಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಚೊಂಗೆ ಮೊಹರಂ ಹಬ್ಬಕ್ಕೆ ಚೊಂಗೆ ಮಾಡ್ತೀವಿ. ಅದು ಯಾವ ಥರ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ. ಅದು ಯಾವ ಥರ ಮಾಡ್ಕೊಳ್ಳೋಣ ಅಂತ ನೋಡ್ಕೊಂಬರೋಕ್ಕೆ ಮುಂಚೆ ನನ್ನ ಚಾನಲ್ ಇಷ್ಟ ಆದರೆ, ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ಗೆ ನಮಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಇನ್ನು ನಮಗೆ ಯಾವ್ಯಾವ ಗೊತ್ತಿದೆಯೋ ಅವೆಲ್ಲ ವೀಡಿಯೋಗಳು ಹಾಕೋಕ್ಕೆ ನಮಗೂ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಚೊಂಗೆ ಮಾಡೋದಕ್ಕೆ ಮೊದಲು ಗೋಧಿ ಹಿಟ್ಟಲ್ಲಿ ಒಂಚೂರು ಉಪ್ಪು ಹಾಕಿ ಚಪಾತಿ ಹಿಟ್ಟಿಗೆ ಯಾವ ಥರ ನಾದ್ಕೋತೀವಿ ಆ ಥರ ನಾದ್ಕೋಬೇಕು. ನೋಡಿ, ಈ ಥರ ನಾದ್ಕೊಂಡು ತೆಗೆದಿಡಬೇಕು. ಆಮೇಲೆ ನಮ್ಮ ಹತ್ರ ಚೊಂಗೆ ಮಣೆ ಇದೆ, ನಿಮ್ಮ ಹತ್ರ ಇಲ್ಲದೇ ಇದ್ದರೆ ಕೈಯಿಂದನೂ ಮಾಡ್ಬೋದು ಫ್ರೆಂಡ್ಸ್. ನಾನು ನಾದ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ನೆನೆಯಲಿ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಯಾಗಿ ಮುಚ್ಚಿಡ್ತಾಯಿದ್ದೀನಿ. ಇಲ್ಲಿ ಒಣ ಕೊಬ್ಬರಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಒಣ ಕೊಬ್ಬರಿ ಹಸಿದು ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ಒಣದೇ ಹಾಕ್ಕೊಳ್ಳಿ. ಅದರಲ್ಲೇ ಒಂದು 2-3 ಏಲಕ್ಕಿ ಪುಡಿ ಹಾಕ್ಕೊಂಡು ಓಪನ್ ಮಾಡಿಬಿಟ್ಟು ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿ ಮಾಡ್ಕೊಂಡು ಬಂದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡಿ, ಈ ಥರ ತರಿ ಆಗಬೇಕು. ನೋಡಿ, ನಿಮ್ಮ ಹತ್ರ ತುರಿಯೋ ಮಣೆ ಇದ್ದರೆ ಅದರಿಂದನೂ ಇದು ಮಾಡಿಸ್ಕೋಬೋದು. ಟೈಮ್ ಇರಲಿಲ್ಲ, ಅಂಗಡಿಯಿಂದ ಬರೋಕ್ಕೆ ಲೇಟಾಗಿತ್ತು ಫ್ರೆಂಡ್ಸ್, ಅದಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಹುರುಗಡ್ಲೆನ ಈ ಥರ ರಫಾಗಿ ಕ್ರಷ್ ಮಾಡ್ಕೊಳ್ಳಿ. ಈ ಥರ ಅರ್ಧ ಮಾಡ್ಕೊಂಡು ಈ ಕಡೆ ಗ್ಯಾಸ್ ಇದ್ರ ಮೇಲೆ ಹಂಚಿಟ್ಕೊಂಡು ಗಸಗಸೆ ಬರುತ್ತಲ್ಲ, ಗಸಗಸೆ ಹುರ್ಕೋತಾ ಇದ್ದೀನಿ. ಗಸಗಸೆ ಆಮೇಲೆ ಎಳ್ಳು 2 ಹುರ್ಕೋಬೇಕು. ಅದು ಸ್ಪೂನಿಂದ ಇದು ಮಾಡಬೇಕಾದ್ರೆ ಅವು ಚಟಪಟ ಅಂತ ಹಾರ್ತವೆ, ಅದಕ್ಕೋಸ್ಕರ ಬಟ್ಟೆಯಿಂದ ಇದು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅವು ಹಾರ್ತಿದ್ದಂಗೆ ಅದನ್ನು ತಗೊಂಡು ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದರಲ್ಲೇ. ಆಮೇಲೆ ಎಳ್ಳು ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸ್ವೀಟ್ ಒಂಥರ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂದ್ಕೊಂಡ್ರೆ ಮಾಡಿಕೊಂಡು ಒಂದು 5-6 ದಿನ ಆದರೂ ಇಟ್ಕೊಂಡು ತಿನ್ಬೋದು, ಮೆತ್ತಗಿರುತ್ತೆ, ಏನೂ ಆಗಲ್ಲ. ನೋಡಿ, ಅದೇ ಕೊಬ್ಬರಿ ತುರಿ, ಆಮೇಲೆ ಎಳ್ಳು, ಆಮೇಲೆ ಗಸಗಸೆ, ಆಮೇಲೆ ಕ್ರಷ್ ಮಾಡಿರೋ ಒಣ ಕೊಬ್ಬರಿ, ಆಮೇಲೆ ಮಿಕ್ಸಿ ಮಾಡ್ಕೊಂಡಿರೋ ಸಕ್ಕರೆ ಪುಡಿ ನಾನು ಮೊದಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸಕ್ಕರೆ ಪುಡಿ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಕಡೆ ಏನು ಗೋಧಿ ಹಿಟ್ಟು ನಾದಿರ್ತೀವಲ್ವ, ಅದು ಒಂದೊಂದಾಗಿ ಲಟ್ಟಿಸ್ಕೊಂಡು ಸುಟ್ಕೊಂಡು ನಿಮ್ಮ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತುಪ್ಪ ನನಗೇನೋ ಬೇಕು ಅನ್ನಿಸ್ತು, ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿಟ್ವಿ. ಈ ಕಡೆ ಚಪಾತಿ ಥರ ಲಟ್ಸೋಣ. ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಹಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಪಾತಿಗೆ ತೊಗೋತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಸ್ವಲ್ಪ ದಪ್ಪ ಇರಬೇಕು ಇದಕ್ಕೆ, ಇಲ್ಲದೇ ಇದ್ದರೆ ನೀಟಾಗಿ ಸಾಚೆ ಬರಲ್ಲ ಅದು. ನೋಡಿ, ಇಷ್ಟಕ್ಕೆ ಲಟ್ಟಿಸ್ಕೊತೀನಿ ನಾನು, ಸಾಕು. ಇವಾಗ ನೋಡಿ, ಇಷ್ಟು ದಪ್ಪ ಇದೆ. ನಮ್ಮ ಹತ್ರ ಇದ್ರದ್ದು ಸಾಚೆ ಇದೆ ಫ್ರೆಂಡ್ಸ್. ನಿಮ್ಮ ಹತ್ರ ಇಲ್ಲದೇ ಇದ್ದರೆ ಬಟ್ಟೆಯಿಂದ ಕೈಯಿಂದ ಯಾವ್ದಾದ್ರು ಡಿಸೈನ್ ಮಾಡ್ಕೊಬಿಟ್ಟು ಅದ್ರ ಮೇಲೆ ಈ ಕಲಸಿರೋ ಎಲ್ಲ ಐಟಮ್ಗಳು ಹಾಕಿ ಬಿಸಿ ಇರುವಾಗಲೇ ಒಂದ್ರ ಮೇಲೆ ಒಂದು ಹಾಕಿದ್ರೆ ಆ ಸಕ್ಕರೆ ಪಾಕ ನೀಟಾಗಿ ಬಿಟ್ಕೊಳ್ಳುತ್ತೆ. ಸಕ್ಕರೆ ಪಾಕ ಬಿಟ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರಸ ಒಂಥರ ಲಿಕ್ವಿಡು ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಈ ಥರ ಸುಟ್ಟು ನೋಡಿ, ಈ ಥರ ಮಣಿ ಇದೆ ನಮ್ಮ ಹತ್ರ ಇಲ್ಲದೇ ಇದ್ದರೆ ಕೈಯಿಂದ ಮಾಡ್ಕೊಳ್ಳಿ. ನೋಡಿ,
ಈ ಥರ ಮಾಡಿದ್ರೆ ನೀಟಾಗಿ ಅದು ಯಾವ ಥರ ಸರ್ಕಲ್ಗಳಿದೆ ಆ ಥರ ಡಿಸೈನ್ ಬರುತ್ತೆ ನೋಡಿ. ಈ ಥರ ಅವೆಲ್ಲ ಕಲಸಿರೋದು ಕೊಬ್ಬರಿ, ಸಕ್ಕರೆ, ಗಸಗಸೆ, ಎಳ್ಳು, ಇದು ಕಡಲೆ ಪಪ್ಪು ಪೌಡ್ರು ಅದೆಲ್ಲ ಮಿಕ್ಸ್ ಮಾಡಿರೋ ತುಪ್ಪ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ವ, ಅದು ಆ ಪೌಡ್ರು ಇದ್ರ ಮೇಲೆ ಹಾಕ್ಕೊಳ್ಳೋದು. ಹಾಕ್ಕೊಂಡು ಹಾಗೆ ಒಂದ್ರ ಮೇಲೆ ಒಂದು ಇಟ್ಟು ಒಂದು 2 ಗಂಟೆ ಇಟ್ಟರೆ ಸಾಕು ಫ್ರೆಂಡ್ಸ್. ಇದು ಮಾಡಿ ಇಟ್ಟು ನಾವು ಅನ್ನ ಸಾಂಬಾರು ಊಟಕ್ಕೆಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ರೆಡಿಯಾಗಿರುತ್ತೆ. ಒಂಥರ ಡಿಫ್ರೆಂಟು ಸ್ವೀಟು, ಅದೇ ಜಾಮೂನು, ಜಿಲೇಬಿ, ಒಬ್ಬಟ್ಟುಗಳು ಅವು ಇದಕ್ಕಿಂತ ಒಂಥರ ಇದು ಡಿಫ್ರೆಂಟು, ಚೆನ್ನಾಗೂ ಇರುತ್ತೆ, ತಿನ್ನೋಕೆ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಒಂದ್ರ ಮೇಲೆ ಒಂದು ಹಾಗೆ ಬಿಸಿದು ಹಾಕ್ಕೊತ ಬನ್ನಿ. ಹಾಗೆ ಸಕ್ಕರೆ ಪುಡಿ ಇರುತ್ತಲ್ಲ ಅದು ಕರಗುತ್ತೆ. ಅದು ಕರಗಿ ಇನ್ನೂ 1-2 ಮಾಡಿ ತೋರಿಸ್ತೀನಿ ನೋಡಿ. ನಮ್ಮ ಚಾನಲು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮದು ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಅಮೂಲ್ಯವಾಗಿರುತ್ತೆ. ಯಾರಿಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸ್ಲೋ ಫ್ಲೇಮಲ್ಲೇ ಸುಡ್ರಿ ಚಪಾತಿನ. ಸ್ಲೋ ಫ್ಲೇಮಲ್ಲೇ ಬೇಯಿಸಿಬಿಟ್ಟು ತೊಗೊಂಡ್ರೆ ಇದಾಗುತ್ತೆ. ಫ್ಲೇಮು ಜಾಸ್ತಿ ಇಟ್ಟರೆ ಅದು ಸೀದೋಗುತ್ತೆ, ಒಳಗಡೆ ಸುಡಲ್ಲ, ಚೆನ್ನಾಗಿ ಬರಲ್ಲ ರೆಸಿಪಿ. ಒಬ್ರು ಲಾಟ್ಸೋರು, ಸುಡೋರು, ಪೌಡ್ರೆಲ್ಲ ಒಬ್ರು ಹಾಕೋರಿದ್ರೆ ಬೇಗ ಆಗುತ್ತೆ ಫ್ರೆಂಡ್ಸ್. ಒಂದಿಬ್ರು ಇದ್ದರೆ ಬೇಗ ಆಗುತ್ತೆ. ಒಬ್ಬರೇ ಮಾಡೋದ್ರಿಂದ ಸ್ವಲ್ಪ ಆ ಕಡೆ ಹಂಚು ಖಾಲಿಯಾಗಿರುತ್ತೆ, ನಾವು ಈ ಕಡೆ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಹಾಗೆ ಬಿಸಿದು ಒಂದ್ರ ಮೇಲೆ ಒಂದು ಹಾಗೆ ಇಟ್ಕೊಂಡು ಬರಬೇಕು ಫ್ರೆಂಡ್ಸ್. ನೋಡಿ ಖಾಲಿ ಆಯಿತು, ಎಲ್ಲ ಆಯಿತು, ಲಾಸ್ಟ್ ಇದೆ. ಇನ್ನು ಒಳ್ಳೆ ರೆಸಿಪಿಗಳು ಹಾಕಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮದು ಮೋಟಿವೇಶನ್ನು, ನಿಮ್ಮದು ಧೈರ್ಯ ನನಗೆ ಬೇಕಾಗಿರೋದು. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಹೆಚ್ಚು ವೀಡಿಯೋಗಳನ್ನು ಹಾಕ್ತೀನಿ ಫ್ರೆಂಡ್ಸ್. ನೀವು ಒಂದು 4 ದಿವಸನಾದ್ರೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್, ಏನೂ ಆಗಲ್ಲ, ಆರಾಮಾಗಿ ತಿನ್ಬೋದು ನೋಡಿ. ಮೆತ್ತಗಿರುತ್ತೆ, ಸಾಫ್ಟಾಗಿರುತ್ತೆ ನೋಡಿ. ಆ ಬಿಸಿ ಹಂಚಿದೆ ಅಲ್ವಾ, ಒಂದು ಸ್ವಲ್ಪ ಸಕ್ಕರೆ ಕರಗಲಿ ಅಂಥೇಳಿ ಪ್ಲೇಟಲ್ಲಿ ಹಾಗೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಅದ್ರ ಮೇಲೆ ಒಂದು 5 ನಿಮಿಷ ಅಷ್ಟೇ ಇದು ತೆಗೆದು ಇಡ್ತೀನಿ. ಈಗ 1-2 ಗಂಟೆ ಆಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಸಕ್ಕರೆ ಫುಲ್ಲೆಲ್ಲ ಕರಗಿದೆ ನೋಡಿ. ಫುಲ್ ಒಂದು ಸ್ವಲ್ಪನೂ ಸಕ್ಕರೆ ಕಾಣಿಸ್ತಾ ಇಲ್ಲ. ಅದೇನು ನಾವು ಐಟಮ್ ಹಾಕಿದ್ವಲ್ಲ, ಕೊಬ್ಬರಿ ಅದೆಲ್ಲ ಕಾಣಿಸ್ತಾ ಇದೆ. ಸೂಪರಾಗಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ನಮಸ್ಕಾರ.